ಇವತ್ತು ಲಂಚ್ ಬಾಕ್ಸೇ ಮರ್ತೋಗಿದ್ದೀನಿ. ಆಮೇಲೆ ಏನಾಯ್ತಂದರೆ ಕಾಲೇಜಲ್ಲಿ ಹೋಗಿ ವೆರೈಟಿ ಸ್ನ್ಯಾಕ್ಸ್ ತಿಂದೆ. ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಆರ್ಮೋನಿಕಾ. ವೆಲ್ಕಮ್ ಟು ಅವರ್ ಡೇ 4 ವ್ಲಾಗ್. ಇವತ್ತು ಹಾಗೆ ನಡ್ಕೊಂಡು ಹೋಗ್ತೀನಿ. ಹಾಗೆ ದೇವ್ರ ಹತ್ರ ಎವ್ರಿಡೇ ಬ್ಲೆಸ್ಸಿಂಗ್ಸ್ ತೊಗೊತೀನಲ್ಲ, ಹಾಗೆ ಇವತ್ತು ಕೂಡ ಬ್ಲೆಸ್ಸಿಂಗ್ಸ್ ತೊಗೊಂಡು ದೇವ್ರ ಹತ್ರ ಹೋಗಿ ಬಸ್ ಸ್ಟಾಪಲ್ಲಿ ಕುತ್ಕೊಂಡಿದ್ದೆ. ಹಂಗೆ ಇವತ್ತು ಕಾಲೇಜ್ ಬಸ್ ಬೇಗ ಬಂದಿತ್ತು. ಮತ್ತು ನಾನು ಇವತ್ತು ಕಾಲೇಜ್ ಬಸ್ ಬೇಗ ಬಂದಿದ್ದಕ್ಕೆ ನಮ್ಮಮ್ಮ ನಮ್ಗೆ ಆ್ಯಪಲ್ ಕೊಟ್ಟಿದ್ದರು. ಸೊ ಆ್ಯಪಲ್ ಹಂಗೆ ತಿನ್ಕೊಂಡು ಬಸ್ಸಲ್ಲಿ ಹಂಗೆ ಹೋಗ್ತಿದ್ದೆ. ಹಾಗೆ ಇವತ್ತು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ನೋಡ್ಕೊಂಡು ಹೋಗ್ತಿದ್ದೆ. ಸೊ ನಿಮಗೂ ಅದೇ ಥರ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡೋಣ ಅಂತ ಅದನ್ನು ಸಹ ನಾನು ಕ್ಯಾಪ್ಚರ್ ಮಾಡ್ಕೊತಿದ್ದೆ. ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋ ಈ ಬ್ಯೂಟಿಫುಲ್ ಸ್ಕೈ ತುಂಬ ಚೆನ್ನಾಗಿತ್ತು ಇವತ್ತು. ಸೊ ನಾನು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೆ. ಹಂಗೆ ಆ್ಯಪಲ್ ಸಾಕಾಗಿರಲಿಲ್ಲ. ಸೊ ನಮ್ಮಮ್ಮ ಮತ್ತು ಪೀನಟ್ಸ್ ಪ್ಯಾಕೆಟ್, ಮಸಾಲ ಪೀನಟ್ ಪ್ಯಾಕೆಟ್ ಕೂಡ ಕೊಟ್ಟಿದ್ದರು. ಸೊ ಅದನ್ನು ತಿನ್ಕೊಂಡು ಹೋಗಿದೆ. ನಾನು ನಿಮಗೆ ಡೇ 2 ವ್ಲಾಗಲ್ಲಿ ಹೇಳಿದ್ನಲ್ಲ, ಆ ಫ್ರೆಂಡ್ ಇವತ್ತು ಥರ್ಸ್ಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿರಲಿಲ್ಲ. ನನಗೆ ಬೇಜಾರಾಯಿತು ಇವತ್ತು. ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ನನ್ನಷ್ಟು ನಾನೇ ಸಮಾಧಾನ ಮಾಡಿಕೊಂಡೆ. ಹಂಗೆ ಮತ್ತೆ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಕ್ಯಾಪ್ಚರ್ ಮಾಡೋಷ್ಟರಲ್ಲಿ SJCIT ಕಾಲೇಜಿಗೆ ಬಂದುಬಿಟ್ಟಿತ್ತು. ಹಂಗೆ ಎದ್ದೋಳ್ಬಿಟ್ಟು SJCIT ಕಾಲೇಜ್ ಹತ್ತತ್ರ ಇರೋ ಪ್ಲೇಸಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ. ಹಂಗೆ ಕಾಲೇಜ್ ಗೇಟ್ ಹತ್ತತ್ರ ಬಂದುಬಿಟ್ಟೆ. ಸಾರಿ, ನಾನು ಬಂದಿಲ್ಲ, ಕಾಲೇಜ್ ಬಸ್ ಕರ್ಕೊಂಬಂತು. ಹಾಗೆ ಎವ್ರಿಡೇ ಲಾರ್ಡ್ ಗಣೇಶ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಇವತ್ತು IT ಲ್ಯಾಬೇ ವೆನ್ಯೂ ಇತ್ತು. ಇವತ್ತು ಕೂಡ HTML ಮತ್ತು CSS ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ಒಂದು ಥಾಟ್ ಓದ್ಕೊಂಡಿದ್ದೆ. ಸೊ ಯಾರೂ ಬಂದಿರಲಿಲ್ಲ ಇವತ್ತು. ಹಾಗೆ ಇವತ್ತು HTML ಆ್ಯಂಡ್ CSS ಸೆಷನ್ ಸ್ಟಾರ್ಟ್ ಮಾಡಿದರು. ಸೊ ನಾನು ಹಂಗೆ ಪ್ರೋಗ್ರಾಮ್ ಎಲ್ಲ ಬರೆದಿದ್ದೆಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇವತ್ತು ಆ್ಯಕ್ಚುಲಿ ಕಡಿಮೆ ಸ್ಟ್ರೆಂತ್ ಇದ್ದರು. ಇವತ್ತು ಯಾಕೋ ಯಾರೂ ಬಂದಿರಲಿಲ್ಲ ಅಷ್ಟಾಗಿ. ಸೊ ಹಂಗೆ ನಾನು ಕಂಪ್ಯೂಟರ್ ಯಾವಾಗಲೂ ಕೂತ್ಕೊಳ್ಳೋ ಕಂಪ್ಯೂಟರ್ನೇ ಕ್ಯಾಪ್ಚರ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಸ್ನ್ಯಾಪ್ ಮಾಡಿಕೊಂಡು ನೋಡಿದ್ರೆ 11 ಗಂಟೆಗೆ ಎಲ್ಲರೂ ಬಂಕ್ ಹಾಕ್ಬಿಡೋದಾ, ಹೋದರೆ ಹೋಗಲಿ ಅಂತ ಅಷ್ಟೊತ್ತಿಗೆ ಲಂಚ್ ಬ್ರೇಕೇ ಆಗೋಗಿತ್ತು. ಏನೋ ಇವತ್ತು ಮಳೆ ಬಿದ್ದುಬಿಟ್ಟಿತ್ತು. ಸೊ ಲಂಚ್ ಬ್ರೇಕಲ್ಲಿ ನಾನು ಲಂಚ್ ಸಹ ಮರ್ತೋಗಿ ಬಂದುಬಿಟ್ಟಿದ್ನಲ್ಲ. ಸೊ ಹಂಗೆ ಕೆಳಗಡೆ ಇಳ್ಕೊಂಡು ಹೋಗೋಣ ಅಂತ ಹೋಗಿ ಮಯೂರ, ನಮ್ಮ SJCIT ಕಾಲೇಜ್ ಎದುರುಗಡೆ ಇರೋ ಮಯೂರ ಬೇಕ್ರಿಯಲ್ಲೇ ಹೋದೆ. ಕೇಕ್ಸ್ ಎಲ್ಲ ನೋಡಿ ನನ್ನ ತಗೋ ಅಂತ ಹೇಳ್ತಿದ್ವು. ಹಂಗೆ ಒಂದು ಸ್ವಲ್ಪ ಟೆಂಪ್ಟಿಂಗ್ ಆಗಿತ್ತು. ಆಮೇಲೆ ಹೋಗಿ ನಾನು ಸಮೋಸ ತಂದಿದ್ದೆ. ನಂಗೆ ಒಂದು ಆಶ್ಚರ್ಯ, ಸಮೋಸ ಟ್ರಯಾಂಗಲ್ ಶೇಪ್ ಇರಲಿಲ್ಲ. ಇರಲಿ ಬಿಡು, ಯಾವ ಶೇಪ್ ಇದ್ದರೆ ಏನು ಅಂತ ಸಮೋಸನ ತಿಂದೆ. ಲಂಚ್ ಅದೇ. ಮತ್ತು ಹೋಗಿ ಐಸ್ ಕ್ರೀಮ್ನ ತಿನ್ನಬೇಕು ಅಂತ ಅನಿಸ್ತಿತ್ತು ಮಳೆ ಬಿದ್ದಿದ್ದಕ್ಕೆ. ಸೊ ನಾನು ಐಸ್ ಕ್ರೀಮ್ನೂ ತಗೊಂಡೆ. ನನ್ನ ಫೇವ್ರೇಟ್ ಆದಂಥ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ನ ತಗೊಂಡು ಅದನ್ನು ತಿನ್ಕೊಂಡು ಹೋಗ್ತಿದ್ದೆ. ಸೊ ಹಾಗೆ 2 o'clockಗೆ ಸೆಷನ್ ಇನ್ನಾಯಿತು ಲಾಗಿನ್ ಆಗಿ. ಮತ್ತು 4 o'clockಗೆ ಲಾಗೌಟ್, ಸೆಷನ್ ಔಟ್. ಸೊ 4 o'clockಗೆ ಹಾಗೆ ಕುರ್ಕುರೆ ತೊಗೊಂಡಿದ್ದೆ. ಸೊ ಅದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತೆಲ್ಲ ವೆರೈಟಿ ಆಫ್ ಸ್ನ್ಯಾಕ್ಸ್ ತಿನ್ಬಿಟ್ಟಿದ್ದೀನಿ ನಾನು. ಸೊ ಹಾಗೆ ಕುರ್ಕುರೆನ ತಿನ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಪ್ಸ್ ನನ್ನ ಫ್ರೆಂಡ್ಸ್ಗೂ ಕಳಿಸ್ತಿದ್ದೆ. ಅವರು ಹಂಗೆ ಸ್ನ್ಯಾಪಲ್ಲೇ ಕುರ್ಕುರೆ ತಿನ್ಕೊಳ್ಳಿ ಅಂತ. ಮತ್ತು ನೋಡಿದ್ರೆ ನಮ್ಮ ವ್ಯಾನ್ ಅಂಕಲ್ 5 o'clockಗೆ ವ್ಯಾನ್ ಎತ್ತೀನಿ ಅಂತ ಹೇಳ್ಬಿಡೋದಾ. ಆಮೇಲೆ ಅದಕ್ಕೆ ಕಾಲೇಜ್ ವ್ಯಾನ್ನ ಹಂಗೆ ಕ್ಯಾಪ್ಚರ್ ಮಾಡಿದೆ. ಇದೇ ನಮ್ಮ ಹೊಸ ಕಾಲೇಜ್ ವ್ಯಾನ್. ಸೊ ಆಚೆ ಬಂದಿದ್ದಕ್ಕೆ ಒಂದು ನಮ್ಮ ಅಪ್ರೂಪದ ಗೆಸ್ಟ್ನ ಸಹ ಕ್ಯಾಪ್ಚರ್ ಮಾಡಿದೆ. ಹಂಗೆ ಇದು ನಮ್ಮ ಲೈಬ್ರರಿ ಬ್ಲಾಕು, EC ಡಿಪಾರ್ಟ್ಮೆಂಟ್ ಬ್ಲಾಕ್ ಅಂತಲೂ ಹೇಳ್ಬೋದು. ನಾನು ಕ್ಯಾಪ್ಚರ್ ಮಾಡಿದೆ. ಇಟ್ಸ್ ಆಲ್ಸೋ ಅಕಾಡೆಮಿಕ್ ಬ್ಲಾಕ್. ಹಂಗೆ 5 o'clock ಆಗಿತ್ತು. ಸೊ ಕಾಲೇಜ್ ವ್ಯಾನ್ ಹೊರಟಿತ್ತು ಕಾಲೇಜಿಂದ. ಸೊ ನನ್ನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ.